ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸವದತ್ತಿ ತಾಲೂಕಿನ ಅಟ್ರಗಲ್ ಮತ್ತು ಮದ್ಲೂರ ಗ್ರಾಮದಲ್ಲಿ ಶ್ರೀ ರೇಣುಕಾ ಸಕ್ಕರೆ ಕಾರ್ಖಾನೆ ಮತ್ತು ಬೆಳಗಾವಿ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯ ಆಶ್ರಯದಲ್ಲಿ ಕಬ್ಬಿನ ಬೆಳೆಯ ಸಮಗ್ರ ಕೃಷಿ ತರಬೇತಿ ಕಾರ್ಯಾಗಾರ ನಡೆಯಿತು. ಇದರ ಬಗ್ಗೆ ನಿಜಲಿಂಗಪ್ಪ ಸಂಸ್ಥೆಯ ವಿಜ್ಞಾನಿಗಳು ಆಗಿರುವಂತಹ ಆರ್.ಬಿ. ಸುತ್ತಗೊಂಡಿ ಬೇಸಾಯ ಶಾಸ್ತ್ರ ಮತ್ತು ಸಂತೋಷ್ ಕುಮಾರ್ ಪೂಜಾರಿ ಕೀಟ ತಜ್ಞರು ಕಬ್ಬಿಗೆ ಅಂಟುವ ರೋಗಗಳ ಬಗ್ಗೆ ಮತ್ತು ಗೊಣ್ಣೆ ಹುಳ ನಿಯಂತ್ರಣ ಬಗ್ಗೆ ವಿಸ್ತಾರವಾಗಿ ವಿವರಣೆ ಕೊಟ್ಟಿದ್ದಾರೆ. ಮತ್ತು ಶ್ರೀ ರೇಣುಕಾ ಸಕ್ಕರೆ ಕಾರ್ಖಾನೆ ಎಜಿಎಂ ಮಹಾವೀರ ಮಲಗೌಡನವರ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮೊಟ್ಟ ಮೊದಲಿಗೆ ರಾಮದೇವರ ಹಾಗೂ ರೇಣುಕಾ ಮಾತೆಯ ಪಾದಚರಣಗಳಲ್ಲಿ ಪೊಡಮಟ್ಟು ವೇದಿಕೆ ಮೇಲೆ ಆಶೀರ್ವಾದಂತಹ ಗ್ರಾಮದ ಹಿರಿಯರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಮದ್ಲೂರ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ರೈತ ಬಾಂಧವರೇ, ಇವತ್ತಿನ ದಿವಸ ಈ ಒಂದು ಕಬ್ಬಿನ ಬೆಳೆಯಲ್ಲಿ ಸಮಗ್ರ ಕೀಟ ನಿರ್ವಹಣೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಉದ್ದೇಶ ಅಂದರೆ, ಇವತ್ತಿನ ದಿವಸ ಸದ್ಯದ 1 ತಿಂಗಳ ಅವಧಿಯಲ್ಲಿ ನಾವು ಕಬ್ಬಿನ ಎಲ್ಲ ಪ್ಲಾಟ್ಗಳಲ್ಲಿ ಅಥವಾ ಕಬ್ಬಿನ ಎಲ್ಲ ಹೊಲಗಳಲ್ಲಿ ದೊಣ್ಣೆ ಹುಳುವಿನ ಒಂದು ಬಾಧೆಯನ್ನ ಹೆಚ್ಚಾಗಿ ಗಮನಿಸ್ತಾ ಇದ್ದೀವಿ. ಈ ಒಂದು ದೊಣ್ಣೆ ಹುಳುವಿನ ಬಾಧೆ ಹತೋಟಿ ಕ್ರಮ ಹಾಗೂ ಏನು ಈ ದೊಣ್ಣೆ ಹುಳ ಪತಂಗವಾಗಿ ಒಂದು ಮೊಟ್ಟೆಯನ್ನು ಇಡ್ತದೆ, ಆ ಸಮಯದಲ್ಲಿ ಹತೋಟಿ ಕ್ರಮವನ್ನು ತಗೊಳ್ಳದೇ ಹೋದಲ್ಲಿ ಅದು ಮುಂದೆ ಲಾರ್ವಾಲ್ ಸ್ಟೇಜ್ ಅಂದರೆ ದೊಡ್ಡದಾಗಿ ಕಬ್ಬಿನ ಬೇರುಗಳನ್ನ ತಿನ್ನಲು ಪ್ರಾರಂಭಿಸಿ ಅದರಿಂದ ಕಬ್ಬಿನ ಒಂದು ಬೆಳೆಯ ನಾಶ. ಈ ಸದ್ಯದ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ರೈತರಿಗೆ ಒಂದು ತರಬೇತಿ ಕಾರ್ಯಾಗಾರ ಅವಶ್ಯಕತೆ ಇರುವಂತ ನಿಟ್ಟಿನಲ್ಲಿ ಎಸ್ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯವರಿಗೆ ನಮ್ಮ ಕಾರ್ಖಾನೆ ವತಿಯಿಂದ ಮನವಿ ಮಾಡಿಕೊಂಡಾಗ ಅವರು ತಮ್ಮ ಗ್ರಾಮಕ್ಕೆ ಬರಲು ಒಪ್ಪಿಕೊಂಡು ಈ ಒಂದು ನಿಟ್ಟಿನಲ್ಲಿ ಪ್ರತಿ ಗ್ರಾಮಕ್ಕೆ ನಮಗೆ ಹೋಗಲು ಸಮಾಜ ಮಾಡಲು ಹಾಗೂ ಎಲ್ಲ ರೈತರನ್ನ ಒಂದುಗೂಡಿಸಲು ಅಭಾವ ಇದ್ದ ಕಾರಣ ಕೆಲವೊಂದು ಗ್ರಾಮಗಳನ್ನ ಆಯ್ಕೆ ಮಾಡಿ ಯಾವ ಗ್ರಾಮದಲ್ಲಿ ಈ ಒಂದು ದೊಣ್ಣೆ ಹುಳುವಿನ ಬಾಧೆ ಜಾಸ್ತಿ ಇದೆ ಆ ಗ್ರಾಮದಲ್ಲಿ ಆ ಸುತ್ತಮುತ್ತಲಿನ ಗ್ರಾಮದ ರೈತರನ್ನ ಸೇರಿಸಿ ಒಂದು ತರಬೇತಿ ಕಾರ್ಯಕ್ರಮವನ್ನ ರೇಣುಕಾ ಶುಗರ್ಸ್ ಹಾಗೂ ಎಸ್ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿವಸ ಹಮ್ಮಿಕೊಂಡಿದೆ. ಈ ಒಂದು ನಿಟ್ಟಿನಲ್ಲಿ ಇಲ್ಲಿ ನೆರೆದಿದ್ದಂತ ಎಲ್ಲ ರೈತ ಬಾಂಧವರು ಹಾಗೂ ಇಲ್ಲಿ ಬರದೇ ಇದ್ದಂತ ಎಲ್ಲ ರೈತ ಬಾಂಧವರಿಗೆ ಇಲ್ಲಿನ ಒಂದು ಕಾರ್ಯಾಗಾರದ ಮಾಹಿತಿಯನ್ನ ತಲುಪಿಸಿ ತಮ್ಮ ಹೊಲದಲ್ಲಿನ ಕಬ್ಬಿನ ಎಜಿಎಂ ಸುಧೀರ ಕರಿಕಟ್ಟಿ, ಕೆನ ಮ್ಯಾನೇಜರ್ ಯಲ್ಲಪ್ಪ ಗೋಕಾಕ, ಡಿಸಿಎಂ ರಮೇಶ್ ಸಂಬೋಜಿ, ಸರ್ಕೇನ ಆಫೀಸರ್ಗಳು ಆಗಿರುವಂತಹ ನೀಲಕಂಠ ಕವಳಕಾಯಿ, ರವೀಂದ್ರ ಚಟ್ಟಿ, ಕೆಎಂ ಪಾಟೀಲ್, ರಂಗನಾಥ್ ಬಟಕುರ್ಕಿ, ಸಂತೋಷಪ್ಪ ಶಾಪುರ ಮತ್ತು ಕಲ್ಲಪ್ಪ ಕಾಂಬ್ಳೆ ಮದ್ಲೂರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ರೇಣುಕಾ ಸಕ್ಕರೆ ಕಾರ್ಖಾನೆಯ ಕ್ಷೇತ್ರ ಸಿಬ್ಬಂದಿಗಳು ಆಗಿರುವಂತಹ ದುಂಡಪ್ಪ ಮಡಿವಾಳರ್, ಅಶೋಕ, ನಂದೀಶ್, ಶಿವು ಬೆಕ್ಕನಗೌಡರು, ಅನಿಲ್ ಟೋಪೋಜಿ, ಆರ್ಯಂ ಹಳದಿ, ಸದಾಶಿವ ಡಾಂಕಿಮಠ, ಶಿವು ಹಿತ್ತಲಮನಿ, ದೌಲತ್ ಪಾಟೀಲ್, ಬಸನಗೌಡ ಪಾಟೀಲ, ಮಾರುತಿ ಮಾಳಿಗೆ, ದ್ಯಾಮನಗೌಡ ಪಾಟೀಲ, ಕಿರಣ್ ಯಲಿಗಾರ್, ಮಂಜು ನರಗುಂದ, ಹುಣಶಾಳ ನರಗುಂದ, ಶ್ರೀ ರೇಣುಕಾ ಸಕ್ಕರೆ ಅಧಿಕಾರಿ ಎಜಿಎಂ ಮಲಗೌಡ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು.